ಕಾಂಗ್ರೆಸ್ಗೆ ಹೈಕಮಾಂಡ್ ಅನ್ನೋದೇ ಇಲ್ಲ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ದಾರೆ. ಯಾವುದೋ ಜನರಲ್ನಲ್ಲಿ ಮಾತನಾಡಿದ್ದು ಲಿಂಕ್ ಮಾಡ್ತಾ ಇದ್ದಾರೆ. ಮೋಹನ ಭಾಗವತ್ ಅವರ 75ನೇ ವರ್ಷ ನಿವೃತ್ತಿ ಆಗಬೇಕು ಎಂಬ ಹೇಳಿಕೆ ವಿಚಾರವಾಗಿ ಅದರ ಬಗ್ಗೆ ಈಗಾಗಲೇ ಹೇಳಿದ್ದೇನೆ, ಮತ್ತೆ ಹೇಳೋದಿಲ್ಲ. ಇಡಿ ದಾಳಿ ಬಗ್ಗೆ ಕಾಶ್ಯಪ್ಪನವರ ಹೇಳಿಕೆ ವಿಚಾರವಾಗಿ ಮಾತನಾಡೋದಾದ್ರೆ, ಇಡಿ ಲಿಸ್ಟ್ನಲ್ಲಿ ಬರುವ ಹಾಗೆ ಅವರೇನಾದ್ರೂ ಮಾಡಿದ್ದಾರಾ? ಯಾರಾದ್ರೂ ಗದ್ದಲ ಮಾಡಿದವರಷ್ಟೇ ಬರ್ತಾರೆ. 55 ಜನ ಅನ್ನೋದು ಡೈವರ್ಟ್ ಮಾಡೋಕೆ ಅಷ್ಟೇ. ಸಿಎಂ ಡಿಸಿಎಂ ಅವರೇ ಪರಸ್ಪರ ವ್ಯಾಪಾರ ಮಾಡೋಕೆ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂದಿದ್ದಾರೆ. ಇಬ್ಬರು ತಮ್ಮ ಬಳಿ ಇದ್ದಂತ ದುಡ್ಡಿನ ಪವರ್ ತೋರಿಸ್ತಾ ಇದ್ದಾರೆ. ಕೊಳ್ಳುವವರಿಬ್ಬರು ಬಲಾಢ್ಯರಿದ್ದಾರೆ. ಅವರೇ ಒಬ್ಬರಿಗೊಬ್ಬರು ಕಾದಾಟ ನಡೆಸ್ತಾ ಇದ್ದಾರೆ. ವ್ಯಾಪಾರ ಆಗಲು ಕುದುರೆಗಳು ತಯಾರಿವೆ. ಆ ವ್ಯಾಪಾರದಲ್ಲಿ ಬಿಜೆಪಿ ಬೀಳೋದಿಲ್ಲ. 2019ರಲ್ಲಿ ನಾವು ಮಾಡಿದ್ದು ನಮ್ಮಲ್ಲಿ ಜಾಸ್ತಿ ಇತ್ತು, ಮಾಡಿದ್ವಿ. ಆಡಳಿತ ಸರಿಯಾಗಿ ಮಾಡಬೇಕಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಕಂಟ್ರೋಲ್ ತಪ್ಪುತ್ತೆ. ಹೆಚ್ಚು ಶಾಸಕರನ್ನ ತೋರಿಸಿದವರು ಸಿಎಂ ಆಗಬಹುದು ಅನ್ನೋದನ್ನ ಮಾಡ್ತಾ ಇದ್ದಾರೆ. ನಾವು ಅದರಲ್ಲಿ ಬಿದ್ದಿಲ್ಲ. ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಅವರ ನ್ಯೂನ್ಯತೆಗಳನ್ನ ಎತ್ತಿ ಹಿಡಿದು ಹೋರಾಟ ನಡೆಸಲು ನಾನು ಸೂಚನೆ ನೀಡಿದ್ದೇನೆ. ರಾಜ್ಯದ ಹಲವೆಡೆಯಿಂದ ಜನ ಬರ್ತಾರೆ, ರಸ್ತೆ ಸಮಸ್ಯೆಯನ್ನೇ ಹೇಳ್ತಾರೆ. ಭ್ರಷ್ಟಾಚಾರ ಪರಾಕಾಷ್ಠ ನಡೆದಿದೆ. ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಎಂದು ಗುಡುಗಿದ್ದಾರೆ. ಅದು ಒಂದು ಯಾವುದೋ ಜನರಲ್ ಇದರಲ್ಲಿ ಮಾತನಾಡಿದ್ದು ಲಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಾನು ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ಅದನ್ನು ಬಿಟ್ಟು ಬೇರೆ ಏನಾದರೂ ವಿಷಯ ಇದ್ದರೆ ಹೇಳಿ. ಸರ್, ಈಗ ಕಾಶ್ಯಪ್ನವರು ಇನ್ನು ಹೇಳಿಕೆ ಕೊಟ್ಟಿದ್ದಾರೆ. 55 ಕಾಂಗ್ರೆಸ್ ಶಾಸಕರ ಪಟ್ಟಿ ಇಟ್ಕೊಂಡು ಬಿಜೆಪಿ ಆಪರೇಷನ್ ಕಮಲಕ್ಕೆ ಹೊರಟಿದ್ದಾರೆ. ಇಡಿ ಮೂಲಕ ಎದುರಿಸ್ತಾ ಇದ್ದಾರೆ ಅಂತ. ಆ ಲಿಸ್ಟಲ್ಲಿ ನಾನು ಇರ್ಬೋದು ಯಾಕೆ ಅವರು ಏನಾರು ಮಾಡ್ಯಾರ ಅಂತಾನೆ ಇಡಿ ಲಿಸ್ಟ್ನಾಗ ಅವ್ರು ಬರ್ಬೇಕಂದ್ರೆ ಮತ್ತೆ ಇಡಿ ಒಳಗೆ ಯಾರು ಬರ್ತಾರಂದ್ರೆ ಯಾರು ಏನಾರೇ ಗದ್ದಲ ಮಾಡಿರ್ತಾರಲ್ಲ, ಲಫಡ ಮಾಡಿರ್ತಾರಲ್ಲ, ಅವ್ರು ಬರ್ತಾರೆ. ಉಳಿದವ್ರು ಯಾರು ಬರಲ್ಲ. ಹೀಗಾಗಿ ಅವರು ಯಾರೇನು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯತೆ ಇಲ್ಲ. ಯಾರು ಸರಿ ಇರ್ತಾರೋ ಅವ್ರಿಗೆ ಯಾವುದೂ ತೊಂದರೆ ಆಗಿಲ್ಲ. ಹಾಗಾಗಿ ಎರಡನೇದ್ದು 55 ಮಂದಿ ಅಂತ ಹೇಳೋದು ಇದು ಡೈವರ್ಟ್ ಮಾಡೋ ತಂತ್ರ ಇದು. ಇದ್ರೊಳಗೆ ಇಷ್ಟ ಇರೋದು ಅಲ್ಲಿ ಅವರೊಬ್ಬರ ಪರಸ್ಪರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಬ್ಬರು. ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ. ನನ್ನ ಕಡೆ ಇರು ಅಂತ ಹೇಳಿ. ಮೊನ್ನೆ ಸಿದ್ದರಾಮಯ್ಯನವ್ರು ಏನು ಹೇಳ್ಯಾರ, ಅವ್ರ ಹತ್ರ ಅವ್ರಿಗೆ ಭಾಳ ಬೆಂಬಲ ಇಲ್ಲ ಶಾಸಕರದು ಅಂತ. ಅದಕ್ಕಿಬ್ಬರು ಒಬ್ಬರಿಗೊಬ್ಬರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮಲ್ಲಿರುವಂಥ ಮನಿ ಪವರನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರವ್ರೊಳಗೆ ಬಡದಾಡೋ ಮುಂದೆ ಅಲ್ಲಿ ವ್ಯಾಪಾರ ಆಗಲಿಕ್ಕೆ ಮತ್ತು ಏನು ಕೊಳ್ಳುವವರಿದ್ದಾರಲ್ಲ, ಕೊಳ್ಳುವವರಿಬ್ಬರು ಭಾಳ ಬಲಾಢ್ಯರಿದ್ದಾರೆ. ನಮಗೆ ಎಂಟ್ರಿ ಆಗಲಿಕ್ಕೆ ಅಲ್ಲಿ ಚಾನ್ಸು ಇಲ್ಲ, ನಾವು ಮಾಡೋದೂ ಇಲ್ಲ. ಯಾಕಂದ್ರೆ ಅದು ಮಾಡಿದ್ರೆ ಜನತೆಗೆ ಏನು ಮ್ಯಾಂಡೇಟ್ ಅದ, ಆ ಮ್ಯಾಂಡೇಟ್ ವಿರುದ್ಧ ನಾವು ಹೋಗೋದಿಲ್ಲ ಅನ್ನೋದು ನಾನು ಸ್ಪಷ್ಟಪಡಿಸಿನಿ. ನಮ್ಮ ಪಾರ್ಟಿ ಅಧಿಕೃತ ನಿಲುವಿದೆ. ಅವ್ರು 5 ವರ್ಷ ಆಡಳಿತವನ್ನು ಪೂರ್ತಿಗೊಳಿಸ್ಬೇಕು. ಆದರೆ ಅವರು ತಮಗೆ ಪೂರ್ತಿಗೊಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಬ್ರಿಗೊಬ್ಬರು ಬಡದಾಡ್ತಾ ಇದ್ದಾರೆ, ಒಬ್ರಿಗೊಬ್ಬರು ಕಾದಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ 55 ಅಂತ ಯಾರೋ ಅವ್ರಿವ್ರ ಕಡೆ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಇದಕ್ಕೇನು ಅರ್ಥ ಇಲ್ಲ. ಅಲ್ಲೇ ವ್ಯಾಪಾರ ಆಗಲಿಕ್ಕೆ ಕುದುರೆಗಳು ತಯಾರಿದ್ದಾವೆ, ವಸ್ತುಗಳು ತಯಾರಿದ್ದಾವೆ, ಮಾರ್ಕೆಟ್ನಾಗ ಬಿಕ್ರಿ ಆಗಲಿಕ್ಕೆ ತಯಾರಿದ್ದಾರೆ. ಖರೀದಿ ಅವರವರೊಳಗೆ ಕಾಂಪಿಟೇಷನ್ ನಡೆದಿದೆ. ಬಿ ಜೆ ಪಿ ಆ ಖರೀದಲ್ಲಿ ವ್ಯಾಪಾರದಲ್ಲಿ ನಾವು ಬೀಳುವುದಿಲ್ಲ. ನಾನು ಈ ಹಿಂದೂ ಸ್ಪಷ್ಟಪಡಿಸಿನಿ. ಮೊದಲು ನಾವೇನು 19 ನಾವು ಮಾಡಿದ್ದು ನಮಗೆ ಮ್ಯಾಂಡೇಟ್ ಇತ್ತು. ನಾವು ಸಿಂಗಲ್ ಲಾರ್ಜೆಸ್ಟ್ ಇದ್ವಿ. ಸಿಂಗಲ್ ಲಾರ್ಜೆಸ್ಟ್ ಅಂದರೆ ಅದೇನು ಸ್ಮಾಲ್ ಗ್ಯಾಪ್ ಇರಲಿಲ್ಲ. ಆದರೆ ಸರ್ಕಾರ ರಚಿಸಲಿಕ್ಕೆ 9 ಗ್ಯಾಪ್ ಇತ್ತು. ಹೀಗಾಗಿ ನಂಬರ್ ವಾಸ್ ಸ್ಮಾಲ್. ನಮಗೆ ಮ್ಯಾಂಡೇಟ್ ಇತ್ತು ಅನ್ನೋ ಕಾರಣಕ್ಕೆ ನಾವು ಮಾಡಿದ್ದೀವಿ. ಈಗ ದೊಡ್ಡ ಪ್ರಮಾಣದ ಮ್ಯಾಂಡೇಟನ್ನು ಅವ್ರು ಕೊಟ್ಟರೆ ನಾವು ಅವರಿಗೆ ಹಿಂದೂ ಹೇಳಿದ್ದೀನಿ, ಆಡಳಿತವನ್ನು ಅವರು ಸರಿಯಾಗಿ ನಡೆಸಬೇಕು. ಈ ವ್ಯಾಪಾರ ಮಾಡುವುದೇನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ತಮ್ಮ ಕಡೆ ಸೆಳಿಬೇಕು ಅಂತ. ಯಾಕಂದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕಂಟ್ರೋಲ್ ತಪ್ಪಿದೆ. ದೇ ಹ್ಯಾವ್ ಲಾಸ್ಟ್ ಕಂಟ್ರೋಲ್. ಹೀಗಾಗಿ ಯಾರು ಹೆಚ್ಚು ಶಾಸಕರ ಬೆಂಬಲ ತೋರಿಸ್ತಾರ ಅವರು ಮುಖ್ಯಮಂತ್ರಿ ಆಗ್ತಾರ ಅನ್ನುವಂಥ ಒಂದು ಸ್ಥಿತಿಗೆ ಕಾಂಗ್ರೆಸ್ದವರು ಬಂದು ತಲುಪಿದ್ದಾರೆ.